ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಎಗ್ರಿ ಕೋಟಾಗೆ ಸಂಬಂಧಪಟ್ಟ ಹಾಗೆ ಡಾಕ್ಯುಮೆಂಟ್ಸನ್ನು ಎಲ್ಲಿ ಅಪ್ಲೋಡ್ ಮಾಡಬೇಕು, ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಆದ ವಿಡಿಯೋವನ್ನು ನಾನು ಮಾಡ್ತಾ ಇರುವಂಥದ್ದು. ಸೊ ಇದಕ್ಕಿಂತ ಮುಂಚೆ ನಿಮಗೇನಾದರೂ ಎಗ್ರಿ ಕೋಟಾ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಕೋಚಿಂಗ್ ಏನಾದರೂ ಬೇಕಾಗಿತ್ತು ಅಂತ ಅಂದರೆ ಸೊ ನಮ್ಮ ಒಂದು ಹಂಚಿನ ಮನಿ ಕ್ಲಾಸಸ್ಸಲ್ಲಿ ಎಗ್ರಿ ಝೋನ್ ಧಾರವಾಡ ಅವರ ಜೊತೆ ಒಂದು ಕೊಲಾಬರೇಷನ್ ಅನ್ನು ಮಾಡಿಕೊಂಡು ಸೊ ಕೋಚಿಂಗ್ ಫಾರ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟೆಸ್ಟ್ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಈ ಒಂದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ತಮಗೆಲ್ಲ ಗೊತ್ತಿರೋ ಹಾಗೆ ಡೇಟ್ 14 ಮೇ 2024 ಇರುವಂಥದ್ದು. ಡಾಕ್ಯುಮೆಂಟ್ ಅಪ್ಲೋಡಿಂಗ್ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ, 28 ಏಪ್ರಿಲ್ ತನಕ ಇದೆ. ಕೋಚಿಂಗ್ ಬ್ಯಾಚಸ್ ಇಲ್ಲಿ ನೀವು 2 ಬ್ಯಾಚ್ಗಳು ನಡೆಯುವಂಥದ್ದು. ಎಕ್ಸಾಮಿನೇಷನ್ ನಿಮ್ಮ KCET ಎಕ್ಸಾಮಿನೇಷನ್ ಆದಮೇಲೆ ಸೆಕೆಂಡ್ ಬ್ಯಾಚ್ ಏನಿದೆ, ಆಲ್ರೆಡಿ ಫಸ್ಟ್ ಬ್ಯಾಚ್ ಮುಗಿದಿದೆ. ಸೆಕೆಂಡ್ ಬ್ಯಾಚ್ ಏನಿದೆ 22 ಏಪ್ರಿಲಿಂದ 13 ಮೇವರೆಗೆ ನಡೀತದೆ. ಥರ್ಡ್ ಬ್ಯಾಚ್ ಏನಿದೆ ಅದು May 6 ಇಂದ May 13 ವರೆಗೆ ನಡೀತದೆ. ಮೇನ್ ಸೆಂಟರ್ ಇರುವಂಥದ್ದು ಹಂಚಿನ ಮನಿ ಕ್ಲಾಸಸ್ ಅಂತೇಳಿ ಯಾಲಕ್ಕಿ ಶೆಟ್ಟರ್ ಕಾಲನಿ ನಿಯರ್ ಗಾಂಧಿನಗರ್ BRTS ಬಸ್ ಸ್ಟಾಪ್ ಹತ್ರ ನೀವು ಬಂದ್ರಿ ಅಂತ ಅಂದರೆ ಸೊ ನಿಮಗೆ ಗೊತ್ತಾಗ್ತದೆ. ಯಾರನ್ನ ಕೇಳಿದ್ರು ಕೂಡ ಹೇಳ್ತಾರೆ. ಸೊ ಇಲ್ಲಿ ನೀವೇನಾದರೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ಒಂದು ಫೋನ್ ನಂಬರ್ ಏನು ಕೊಟ್ಟಿದ್ದೀವಿ ಇಲ್ಲಿ 8147056336 ಅಥವಾ 8792939839ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ನ ತೊಗೊಳ್ಬೋದು. ಎಗ್ರಿ ಝೋನ್ ಧಾರವಾಡದಲ್ಲೇ ಬೆಸ್ಟ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ರಿಸಲ್ಟನ್ನು ಪ್ರತಿ ವರ್ಷ ನೀಡ್ತಾ ಇರುವಂಥದ್ದು ನಮ್ಮ ಹಂಚಿನ ಮನಿ ಕ್ಲಾಸಸ್ಸಲ್ಲಿ ನಡೆಯುವಂತಹ ಬ್ಯಾಚಸ್. ಇದರ ಜೊತೆ ನೀವೇನಾದರೂ ಬಹಳ ದೂರ ಇದ್ದೀರಿ, ಸೇಮ್ ಕ್ಲಾಸಸ್ಸೇ ಬೇಕು ಬಟ್ ಆಫ್ಲೈನ್ ಬರೋದಕ್ಕೆ ಆಗೋದಿಲ್ಲ ಅಂತ ಅಂದರೆ ಸೊ ಆನ್ಲೈನನ್ನು ಕೂಡ ನೀವು ಎಲ್ಲಿ ಪಡ್ಕೊಳ್ಬೋದು ಅಂದರೆ ನನ್ನ ಒಂದು ಮೊಬೈಲ್ ಆ್ಯಪ್ ಇದೆ, RH ಕೆಮಿಸ್ಟ್ರಿ ಮೊಬೈಲ್ ಆ್ಯಪಿನಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಆದ ಮೇಲೆ ಅಲ್ಲಿ ನಿಮಗೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಆನ್ಲೈನ್ ಫುಲ್ ಕೋರ್ಸ್ ಅಂತ ಕಾಣಿಸ್ತದೆ. ಅಥವಾ ನೀವು RHchemistry.in ಅಂತ ವೆಬ್ಸೈಟಿಗೆ ಹೋದರೂ ಕೂಡ ಅಗ್ರಿಕಲ್ಚರಲ್ 2999ಗೆ ಇರುವಂಥದ್ದು. ಸೊ ನಿಮಗೆ ಎಗ್ರಿ ಕೋಟಾಗೆ ಸಂಬಂಧಪಟ್ಟ ಹಾಗೆ ಏನೇನು ಸ್ಪೆಸಿಮನ್ಗಳು ನಿಮಗೆ ಬೇಕಾಗ್ತದೆ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗುವ ಹಾಗೆ ಅವೆಲ್ಲ ಸ್ಪೆಸಿಮನ್ಗಳನ್ನು ನಿಮ್ಮ ಅಡ್ರೆಸ್ಸಿಗೆ ಸ್ವತಃ ಎಗ್ರಿ ಝೋನ್ ಧಾರವಾಡದವರೇ ಕಳಿಸ್ಕೊಡ್ತಾರೆ. ಅಂದರೆ ನೀವು ದೂರ ಇದ್ರಿ, ಇಲ್ಲಿ ಬರೋದಕ್ಕಾಗೋದಿಲ್ಲ, ಅಥವಾ ಇಲ್ಲಿ ಬಂದರೆ ವಿತ್ ಹಾಸ್ಟೆಲ್ ನನಗೆ ಖರ್ಚು ಜಾಸ್ತಿ ಆಗ್ತದೆ, ನಾನು ಮನೇಲಿ ಕೂತ್ಕೊಂಡು ಓದ್ತೀನಿ, ಎಕ್ಸಾಮ್ CET ಎಕ್ಸಾಮ್ ಮುಗಿದ ಮೇಲೆ ಫ್ರೀ ಆಫ್ ಅಂದರೆ ಎಲ್ಲ ಟೆನ್ಷನ್ ಬಿಟ್ಟು ಮನೆಯಲ್ಲೇ ಕೂತ್ಕೊಂಡು ಬೆಳಗಿನ ಸಂಜೆವರೆಗೆ ನೋಡ್ಕೊಂಡು ಓದ್ತೀನಿ ಅಂದರೆ ಎಲ್ಲ ವಿಡಿಯೋಸ್ಗಳು ಅವೈಲೇಬಲ್ ಇದೆ. ಸೊ ಲೈವ್ ಆಗಿ ನೋಡಿದಾಗ ನಿಮಗೆ ಅನ್ನಿಸ್ತದೆ. ಸೊ ಒಂದೆರಡು ಡೆಮೋ ವಿಡಿಯೋನು ಕೂಡ ನೋಡ್ಕೊಳ್ಳಬೇಕಾದ್ರೆ ಅದರ ಜೊತೆಗೆ ಸ್ಪೆಸಿಮನ್ಗಳು ಕೂಡ ನಿಮ್ಮ ಮನೆಗೆ ಬರುವಂಥದ್ದು. ಎಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಆನ್ಲೈನ್ ಫುಲ್ ಕೋರ್ಸ್ ಅಂತ ಇದೆ. ಇಫ್ ಯು ವಾಂಟ್ ಯು ಕ್ಯಾನ್ ಪರ್ಚೇಸ್ ದ್ಯಾಟ್. ಎಸ್, ಈಗ ನೀವು ಮಾಡಬೇಕಾಗಿರೋದು ಇಷ್ಟೇ. ಸೊ KE ವೆಬ್ಸೈಟಿಗೆ ಹೋಗ್ಬಿಟ್ಟು ಇಲ್ಲಿ ಅಡ್ಮಿಷನ್ಸ್ ಅಂತ ಇದೆ, UGC 2024 ಸೆಲೆಕ್ಟ್ ಮಾಡಿ. 2024 ಅಗ್ರಿಕಲ್ಚರ್ ಕೋಟಾ ಡಾಕ್ಯುಮೆಂಟ್ ಅಪ್ಲೋಡ್ ಲಿಂಕ್ ಇದೆ, ಸೆಲೆಕ್ಟ್ ಮಾಡಿ. ಸೊ ಇದ್ರ ಮೇಲೆ ಸೆಲೆಕ್ಟ್ ಮಾಡಿದ ಮೇಲೆ ಈ ಒಂದು ಲಿಂಕನ್ನು ನೀವು ಸೆಲೆಕ್ಟ್ ಮಾಡಬೇಕಾಗ್ತದೆ. ಸೆಲೆಕ್ಟ್ ಮಾಡಿದ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ ನಿಮಗೆ. ಸೊ ಇಲ್ಲಿ ನೋಡ್ಬೋದು ಕ್ಯಾಂಡಿಡೇಟ್ ಕ್ಲಿಕ್ ಫಾರ್ ಇನ್ಸ್ಟ್ರಕ್ಷನ್ಸ್, ಕ್ಯಾಂಡಿಡೇಟ್ ಕ್ಲಿಕ್ ಫಾರ್ ಪ್ರೊಸೀಜರ್ ಟು ಅಪ್ಲೋಡ್, ಕ್ಯಾಂಡಿಡೇಟ್ ಕ್ಲಿಕ್ ಫಾರ್ ಸ್ಯಾಂಪಲ್ ಸರ್ಟಿಫಿಕೇಟ್ಸ್ ಅಂತ ಇದೆ. ಸೊ ನಿಮ್ಮ ಹತ್ರ ಇವೆಲ್ಲ ಸರ್ಟಿಫಿಕೇಟ್ಸ್ಗಳು ರೆಡಿ ಇರಬೇಕು. ಸ್ಯಾಂಪಲ್ ಸರ್ಟಿಫಿಕೇಟನ್ನು ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ಅವರು ಮೇನ್ ನೋಟಿಫಿಕೇಶನ್ ಕೊಟ್ಟಾಗಲೂ ಕೂಡ ಅದರಲ್ಲಿ ಕೊಟ್ಟಿದ್ರು. ಈ ರೀತಿಯಾಗಿ ವ್ಯವಸಾಯಗಾರ ಕುಟುಂಬ ಸದಸ್ಯರ ಪ್ರಮಾಣ ಪತ್ರ ಇರ್ತದೆ, ರೈಟ್. ಇದರ ಜೊತೆಗೆ ಇಲ್ಲಿ ಇನ್ಕಮ್ ಡೀಟೇಲ್ಸ್, ಈ ರೀತಿಯಾಗಿ ನೀವು ಒಂದು ಇನ್ಕಮ್ ಡೀಟೇಲ್ಸ್ಗೆ ಸಂಬಂಧಪಟ್ಟಾಗೆ ಒಂದು ಫಾರ್ಮನ್ನು ಮಾಡಬೇಕಾಗ್ತದೆ. ಸೊ ಅದಾದ ಮೇಲೆ ವೇತನ ದೃಢೀಕರಣ ಪ್ರಮಾಣ ಪತ್ರ, ನಿಮ್ಮದೇನಾದರೂ ಕೃಷಿ ಆದಾಯದ ಜೊತೆ ಬೇರೆ ಯಾವುದಾದ್ರೂ ಆದಾಯ ಇದ್ದಲ್ಲಿ ಮಾತ್ರ. ಓಕೆ, ಅದಾದಮೇಲೆ ಸ್ಯಾಲ್ರಿ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಬೇಕಾಗ್ತದೆ. ಅಫಿಡವಿಟ್ 1 ಯಾರು ಓನ್ಲಿ ಅಗ್ರಿಕಲ್ಚರ್ ಇನ್ಕಮ್ ಇದೆ ಅವರು ಅಫಿಡವಿಟ್ 1 ಮಾಡಿಸ್ಬೇಕಾಗ್ತದೆ. ಯಾರು ಅಗ್ರಿಕಲ್ಚರ್ ಜೊತೆ ಬೇರೆ ಇನ್ಕಮ್ ಇದೆ ಅಫಿಡವಿಟ್ 2 ಮಾಡಿಸ್ಬೇಕಾಗ್ತದೆ. ಸೊ ಅಷ್ಟೇ ಗೊತ್ತಿರಲಿ, ಅಗ್ರಿಕಲ್ಚರ್ ಇನ್ಕಮ್ ಬೇರೆ ಎಲ್ಲ ಮೂಲಗಳಿಂದ ಬರುವಂಥ ಇನ್ಕಮ್ಗಿಂತ ಜಾಸ್ತಿ ಇರಬೇಕು. ಪ್ಲಸ್ ನಿಮ್ಮ KE ಅಪ್ಲಿಕೇಶನ್ ಫಾರ್ಮಲ್ಲಿ ಅಗ್ರಿ ಕೋಟಾಕ್ಕೆ ಎಸ್ ಅಂತ ಹಾಕಿರಬೇಕು. ಯಾರು ಹಾಕಿಲ್ಲ ಬಟ್ ಅಗ್ರಿ ಕೋಟಾಗೆ ಬರ್ತೀರಿ, ಏನೋ ಬೈ ಮಿಸ್ಟೇಕ್ ಹಾಕಿರೋದಿಲ್ಲ, ಅಂಥವರಿಗೆ KE ಅವರು ಒಂದು ಚಾನ್ಸನ್ನು ಕೊಡಬಹುದು. ಕೊಡ್ತಾರಂತ ಹೇಳೋದಿಲ್ಲ, ಬಟ್ 99% ಕೊಡ್ತಾರೆ. KE ಅವರು ಬಹಳ ಒಳ್ಳೆ ಹೃದಯದವರು, ಕೊಡ್ತಾರೆ. ಸೊ ನಿಮ್ಮ ಮ್ಯಾನ್ಯುವಲ್ ಎಕ್ಸಾಮ್ ಆದಮೇಲೆ ಅಂದರೆ CET ಎಕ್ಸಾಮ್ ಆದಮೇಲೆ 20ನೇ ತಾರೀಕು ಆದಮೇಲೆ ಒಂದು ಲಿಂಕನ್ನು ಕೊಡ್ತಾರೆ ಎಡಿಟಿಂಗ್ ಮಾಡೋದಕ್ಕೆ. ಅದರಲ್ಲಿ ಬಹುಶಃ ಕೊಡ್ತಾರೆ, ಯಾಕಂದರೆ ಅದಕ್ಕೋಸ್ಕರನೇ ಇದನ್ನು ಎಕ್ಸ್ಟೆಂಡ್ ಮಾಡಿರುವಂಥದ್ದು ಈ ಒಂದು ಡಾಕ್ಯುಮೆಂಟ್ ಅಪ್ಲೋಡನ್ನು. ಬಟ್ ನಿಮ್ಮ ಡಾಕ್ಯುಮೆಂಟ್ಸನ್ನು ರೆಡಿ ಇಟ್ಕೊಂಡ್ರಿ ಅಂತ ಅಂದರೆ ಅಪ್ಲೋಡ್ ಮಾಡೋದಕ್ಕೆ ಈಸಿ ಆಗ್ತದೆ. ನೀವೇನಾದರೂ ನೋ ಅಂತ ಕೊಟ್ಟಿದ್ರು ಕೂಡ ಎಸ್ ಅಂತ ಕೊಟ್ಟುಬಿಟ್ಟು ಅಪ್ಲೋಡ್ ಮಾಡೋದಕ್ಕೆ ಈಸಿ ಆಗ್ತದೆ. ಓಕೆ, ಅದಾದಮೇಲೆ
ಕ್ಲಿಕ್ ಹಿಯರ್ ಫಾರ್ ಇನ್ಸ್ಟ್ರಕ್ಷನ್ ಅಂತ ಇದೆ. ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವು ಇಲ್ಲಿ ಎಲ್ಲೂ ಕೂಡ ಬೇರೆ ಬೇರೆ ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡಬೇಕು ಅಂತ ಏನಿಲ್ಲ. ಎಲ್ಲ ಯೂನಿವರ್ಸಿಟಿ ಸೇರಿದಾಗ ಒಂದೇ ಲಿಂಕ್ ಕೊಟ್ಬಿಟ್ಟಿದ್ದಾರೆ ಅವರು, ಬೆಸ್ಟ್ ಮಾಡಿದ್ದಾರೆ. ಕ್ಲಿಕ್ ಹಿಯರ್ ಫಾರ್ ದ ಇನ್ಸ್ಟ್ರಕ್ಷನ್ ಅಂತ ಇದೆ. ನೀವು ಇಲ್ಲಿ ಕ್ಲಿಕ್ ಮಾಡಿದ್ರಿ ಅಂದರೆ ಮೊದಲು ಏನಿರಬೇಕು ಅಂದರೆ ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಸ್ಕ್ಯಾನ್ಡ್ ಕಾಪಿಯಲ್ಲಿ 40 to 400 KB ಫಾರ್ಮ್ಯಾಟಲ್ಲಿ ಇರಬೇಕು. ನೆಕ್ಸ್ಟು ನೀವು CET ನಂಬರ್ನ ಹಾಕಿಬಿಟ್ಟು ಲಾಗಿನ್ ಆಗಬೇಕಾಗ್ತದೆ. ಒಂದು OTP ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ಬರ್ತದೆ. ಮೊಬೈಲ್ ನಂಬರಿಗೆ ಬರುವಂತಹ OTPಯನ್ನು ಅಲ್ಲಿ ಎಂಟರ್ ಮಾಡಬೇಕು. ಅದಾದಮೇಲೆ ನಿಮಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಅಪ್ಲೈ ಆಗ್ತದೆ ಅದನ್ನು ಎಸ್ ಅಂತ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗಬೇಕು. ಸೊ ನಿಮಗೆ ಯಾವುದು ಅಪ್ಲಿಕೇಬಲ್ ಆಗ್ತದೆ ಅದನ್ನು ನೀವು ಅಪ್ಲೋಡ್ ಮಾಡೋದು ಮೆಂಡೇಟರಿ ಆಗಿರ್ತದೆ. ಅದಾದಮೇಲೆ CET ಅಡ್ಮಿಷನ್ ಟಿಕೆಟನ್ನು ಕೂಡ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಫೈನಲ್ ಸಬ್ಮಿಟ್ ಅಂತ ಏನಿರ್ತದೆ, ಇಲ್ಲಿ CET ಅಡ್ಮಿಷನ್ ಟಿಕೆಟ್ ಅಂತ ಇದೆ. ಬಟ್ ಯಾರು ಗೊತ್ತಿರಲಿ CET ಎಕ್ಸಾಮಿನೇಷನ್ ಅನ್ನು ಬರೆದಿರ್ತಾರೆ ಅಂಥವ್ರಿಗೆ ಎಲ್ಲರಿಗೂ ಕೂಡ CET ಎಕ್ಸಾಮಿನೇಷನ್ ಅಡ್ಮಿಷನ್ ಟಿಕೆಟ್ ಅಂತೂ ಬಂದೇ ಬಿಟ್ಟಿರ್ತದೆ. ಯಾರು ಓನ್ಲಿ ನೀಟ್ ಅಂತ ಕುತ್ಕೊಂಡಿರ್ತೀರಿ ಅವರಿಗೆ ಅಗ್ರಿ ಕೋಟ ಸಂಬಂಧ ಇರೋದಿಲ್ಲ, ಹೌದಾ? ಅದಾದಮೇಲೆ ಎಲ್ಲವನ್ನ ಫಿಲ್ ಮಾಡಿದ ಮೇಲೆ ಫೈನಲ್ ಸಬ್ಮಿಟನ್ನು ಮಾಡಬೇಕು. ಅದಾದ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಚಾರ್ಜಸ್ ಅಂತೇಳಿ 1000 ರೂಪೀಸ್ ಎಲ್ಲ ಬೇರೆ ಕ್ಯಾಟಗರಿಯವರಿಗೆ, ಅಂದರೆ ಕ್ಯಾಟಗರಿ 2A 2B 3A 3B ಜನರಲ್ ಮೆರಿಟು, 500 ಫಾರ್ SC ST ಕ್ಯಾಟಗರಿ 1 ಅವರಿಗೆ ಇರ್ತದೆ. ಸೊ ಡಾಕ್ಯುಮೆಂಟನ್ನು ಆನ್ಲೈನ್ ವೆರಿಫಿಕೇಷನ್ ಆಗ್ತದೆ. ಫೀಸ್ ಪೇ ಮಾಡಲಿಲ್ಲ ಅಂದ್ರೆ ಅದು ಆಗೋದಿಲ್ಲ. ಯಾರಾದರೂ ಮೊನ್ನೆ ನಡೆದಂಥ ಎಕ್ಸಾಮಿನೇಷನಲ್ಲಿ ಫೇಲ್ ಆಗಿದ್ದರೆ ಅಂಥವರಿಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಯಾರಾದಾದರೂ ಡಾಕ್ಯುಮೆಂಟ್ಸ್ ಇನ್ನೂ ರೆಡಿ ಆಗಿಲ್ಲ ಬಟ್ ಅಕ್ನಾಲೇಜ್ಮೆಂಟ್ ನಂಬರ್ ಇದೆ ಅಂತ ಅಂದರೆ ಸರ್ಟಿಫಿಕೇಟ್ ಮೇಲೆ ಆ ಅಕ್ನಾಲೇಜ್ಮೆಂಟ್ ನಂಬರ್ನ ಹಾಕಿಬಿಟ್ಟು ಕೂಡ ನೀವು ಲಾಗಿನ್ ಅಂದರೆ ಪ್ರೊಸೀಡ್ ಮಾಡ್ಬೋದು. ಅಂದರೆ ಒರಿಜಿನಲ್ RD ನಂಬರ್ ಈಗ ಮೊನ್ನೆ ಅಪ್ಲೈ ಮಾಡ್ಲಿಕ್ಕೆ ಹೋಗಿರ್ತೀರಿ, ಅಪ್ಲೈ ಮಾಡಿರ್ತೀರಿ, RD ನಂಬರ್ ಇರೋದಿಲ್ಲ ನಿಮ್ಮ ಹತ್ರ. ಅವಾಗ ಆ ಸರ್ಟಿಫಿಕೇಟ್ ಮೇಲ್ಗಡೆ ಯಾವುದಾದ್ರು ನಂಬರ್ ಇದ್ದರೂ ಕೂಡ ಆ ನಂಬರ್ನ ಹಾಕಿಬಿಟ್ಟು ನೀವು ಅಪ್ಲೈ ಮಾಡ್ಬೋದು. ಸೊ ಈ ರೀತಿ ಕ್ಲಿಕ್ ಹಿಯರ್ ಫಾರ್ ಲಾಗಿನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ CET ನಂಬರ್ ಬರ್ತದೆ. ಕ್ಯಾಪ್ಚಾವನ್ನು ಹಾಕಿದ ಮೇಲೆ ನಿಮಗೆ OTP ಬರ್ತದೆ, ನಿಮ್ಮ ಮೊಬೈಲಿಗೆ OTP ಬರ್ತದೆ. ಅದು ಹೇಗೆ ಅನ್ನೋದಕ್ಕೆ ಒಂದು ಇನ್ಸ್ಟ್ರಕ್ಷನ್ ಮ್ಯಾನುವಲ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ನೋಡಿ. ಇದನ್ನು ಕೂಡ ಬಹಳ ಚೆಂದಾಗಿ ಕೊಟ್ಟಿದ್ದಾರೆ ಇಲ್ಲಿ. ಇದು ನೋಡಿಬಿಟ್ಟು ನಿಮಗೆ ಅರ್ಥ ಆಗಿಬಿಡ್ತದೆ, ಯಾರು ಹೇಳೋ ಅವಶ್ಯಕತೆ ಇಲ್ಲ. ಅಲ್ಲಿ ನಾನು ತೋರಿಸಿರೋ ಹಾಗೆ ಅಲ್ಲಿ ಲಾಗಿನ್ ಅಂತ ಇರ್ತದೆ, ಅದನ್ನು ಕ್ಲಿಕ್ ಮಾಡ್ತೀರಿ ನೋಡಿ. ಇಲ್ಲಿ ಲಾಗಿನ್ ಅಂತ ಇರ್ತದೆ, ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೊಂದು OTP ಬರ್ತದೆ. ಇಲ್ಲಿ ನಿಮ್ಮ CET ನಂಬರು ಕ್ಯಾಪ್ಚಾವನ್ನು ಹಾಕಿದ ಮೇಲೆ OTP ಬರ್ತದೆ. ಆ OTPಯನ್ನು ನೀವು ಇಲ್ಲಿ ಎಂಟರ್ ಮಾಡ್ತೀರಿ. OTPಯನ್ನು ಎಂಟರ್ ಮಾಡಿ ವ್ಯಾಲಿಡೇಟ್ OTP ಅಂತ ಕೊಟ್ಟ ಮೇಲೆ ನೆಕ್ಸ್ಟು ನೀವು ಇಲ್ಲಿ ಯಾವ ಸೆಂಟರ್ನ ಸೆಲೆಕ್ಟ್ ಮಾಡಿದಿರಿ ಆಟೋಮೆಟಿಕಲಿ ಬಂದುಬಿಡ್ತದೆ. ನಿಮ್ಮ ಇನ್ಕಮ್ ಆಗಿರ್ಬೋದು, ಇವೆಲ್ಲ ಕ್ಯಾಟಗರಿ 2A ಇವೆಲ್ಲ ಬಂದುಬಿಟ್ಟಿರುತ್ತೆ. ಯಾಕಂದರೆ ನೀವು ಆಲ್ರೆಡಿ ಇದನ್ನು KCET ಫಾರ್ಮಲ್ಲಿ ಫಿಲ್ ಮಾಡಿರ್ತೀರಿ ಅಲ್ವಾ. ಸೊ ಇಲ್ಲಾದಮೇಲೆ ಡೇಟ್ ಆಫ್ ಬರ್ತು ಎಲ್ಲ ಬಂದುಬಿಡ್ತದೆ. ಅದಾದಮೇಲೆ ಇಲ್ಲಿ ಕೆಳಗಡೆ ಚೂಸ್ ಫೈಲ್ಸ್ ಅಂತ ಇರ್ತದೆ. ಓಕೆ, ಸೊ ಕ್ಯಾಂಡಿಡೇಟ್ ಫೋಟೋ ಒಂದು ಫೈಲ್ ಚೂಸ್ ಮಾಡಬೇಕು ನೀವು. ಇಲ್ಲಿ ಸೈಜ್ ಗ್ರೇಟರ್ ದ್ಯಾನ್ 5 KB ಲೆಸ್ ದ್ಯಾನ್ 40 KB ಅಂತ ಇದೆ. ನೀವು ಯಾವ ಫೋಟೋವನ್ನು KCETಗೆ ಅಪ್ಲೈ ಮಾಡಿದಿರಿ ಅದೇ ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಅಡ್ಮಿಷನ್ ಟಿಕೆಟ್ ಎಸ್ ಅಂತ ಹೇಳಿ ಅಪ್ಲೋಡ್ ಮಾಡಿ. ಅಗ್ರಿಕಲ್ಚರಿಸ್ಟ್ ಮ್ಯಾನುವಲ್ ಲ್ಯಾಬರ್ ಇನ್ಸ್ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಎಸ್ ಅಂತ ಹೇಳಿ ಅಪ್ಲೋಡ್ ಮಾಡಿ. ವಂಶವೃಕ್ಷ ನಿಮ್ದು ಏನಾದರೂ ವಂಶವೃಕ್ಷ ಇದ್ದರೆ ಎಸ್ ಅಂತ ಹೇಳಿ ಅಪ್ಲೋಡ್ ಮಾಡಿ. ನಿಮ್ಮದು ಇಲ್ಲ ಅಂದರೆ ನೋ ಅಂತ ಇರ್ತದೆ. ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ. ಅಫಿಡವಿಟ್ 1 ಅನ್ನು ಅಪ್ಲೋಡ್ ಮಾಡಿ. ಬೇರೆ ಯಾವುದಾದ್ರು ಸ್ಯಾಲ್ರಿ ಇದ್ದರೆ ಸ್ಯಾಲ್ರಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ತೀರಿ. ಇನ್ಕಮ್ ಡೀಟೇಲ್ಸ್ ಫ್ರಮ್ ಬಿಸ್ನೆಸ್ ಇದ್ದರೆ ಅದರ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ತೀರಿ. ಅಫಿಡವಿಟ್ 2 ಅನ್ನು ಅಪ್ಲೋಡ್ ಮಾಡ್ತೀರಿ. ಅಪ್ಲೋಡ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಮಾಡಿದ ಮೇಲೆ ಗ್ರೀನ್ ಟಿಕ್ ಬರ್ತದೆ. ಯಾವ್ಯಾವ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿದೆ ಅದರ ಮುಂದೆ ಎಲ್ಲ ಗ್ರೀನ್ ಟಿಕ್ ಬರ್ತದೆ. ಬಂದ ಮೇಲೆ ಓಕೆ ಅಂತೇಳಿ ಡಾಕ್ಯುಮೆಂಟ್ ಅಪ್ಲೋಡ್ ಸಕ್ಸಸ್ಫುಲಿ ಓಕೆ ಅಂತ ಕ್ಲಿಕ್ ಮಾಡಿ. ಅಲ್ಲಿ ನೋಡಿದ ಮೇಲೆ ನೀವು ಇಲ್ಲಿ ಎಲ್ಲ ಚೆಕ್ ಮಾಡ್ಕೋಬೋದು. ಒಂದ್ಸರಿ ಎಲ್ಲ ಚೆಕ್ ಮಾಡಿಕೊಂಡು ಇಲ್ಲಿ ಟಿಕ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಓದ್ತಾರೆ. ಒಂದ್ಸರಿ ಫೈನಲ್ ಸಬ್ಮಿಟ್ ಆದಮೇಲೆ ಮತ್ತೆ ಚೇಂಜ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅದಕ್ಕಾಗಿ 2-3 ಸಲ ಚೆಕ್ ಮಾಡಿಬಿಟ್ಟು ಫೈನಲ್ ಸಬ್ಮಿಟ್ ಮಾಡಿ. ಅದಾದಮೇಲೆ ಅಪ್ಲಿಕೇಶನ್ ಪ್ರಿವ್ಯೂ ಈ ರೀತಿಯಾಗಿ ಬರ್ತದೆ. ನಿಮಗೆ ಯಾವ್ಯಾವ ಅಪ್ಲಿಕೇಶನ್ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದೀರಿ ಅನ್ನೋದು ಇಲ್ಲಿ ಕಾಣಿಸ್ತದೆ ನಿಮಗೆ. ಅದಾದಮೇಲೆ ಕ್ಲೋಸ್ ಬಟನ್, ಆಫ್ಟರ್ ಕ್ಲಿಕ್ಕಿಂಗ್ ದ ಕ್ಲೋಸ್ ಬಟನ್ ಯು ವಿಲ್ ಗೆಟ್ ಎ ಡಿಕ್ಲರೇಷನ್ ಪೇಜ್ ಈ ರೀತಿ ಬರ್ತದೆ. ಸಬ್ಮಿಟ್ ಅಂತ ಮಾಡಿ. ಸಬ್ಮಿಟ್ ಮಾಡಿದ ಮೇಲೆ ಈ ರೀತಿ ಪೇಮೆಂಟ್ ಎಷ್ಟು ಪೇ ಮಾಡಬೇಕು ಅಂತ ಬರ್ತದೆ. ನಿಮ್ಮ CET ನಂಬರ್ ಬರ್ತದೆ, ಪೇಮೆಂಟ್ ಎಷ್ಟು ಪೇ ಮಾಡಬೇಕಂತ ಬರ್ತದೆ. ಸೊ ಪೇ ನೋ ಅಂತ ಕ್ಲಿಕ್ ಮಾಡಿ. ಸೊ ನೀವು ಪೇಮೆಂಟನ್ನು ಮಾಡ್ಬೋದು. ಸೊ ಇಷ್ಟು ಮಾಡಿದ್ರಿ ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗ್ತದೆ, ಡಾಕ್ಯುಮೆಂಟ್ ಅಪ್ಲೋಡ್ ಆಗ್ತದೆ. ಸೊ ಇದಿಷ್ಟು ಅಗ್ರಿಕೋಟಾಗೆ ಸಂಬಂಧಪಟ್ಟ ಹಾಗೆ ಇರುವಂಥದ್ದು. ಸೊ ನಿಮಗೇನಾದರೂ ಅಗ್ರಿಕೋಟಾಗೆ ಸಂಬಂಧಪಟ್ಟ ಹಾಗೆ ಪ್ರಾಕ್ಟಿಕಲ್ಲಿಗೆ ಒಂದು ಕೋಚಿಂಗ್ ಬೇಕು ಅಂತ ಇದ್ದರೆ, ಯಾಕಂದರೆ ಇದು ನಾರ್ಮಲ್ ಸಿಲೆಬಸ್ ಅಲ್ಲ ಅಲ್ವಾ. ಸೊ PCMB ನೀವೇನು ಕಾಲೇಜಲ್ಲಿ ಕಲ್ತಿದ್ರಿ ಅದಲ್ಲ, ಸ್ವಲ್ಪ ಸಪರೇಟ್ ಆಗಿರ್ತದೆ. ಸೊ ಎಷ್ಟೋ ಜನ ಕಾಲೇಜಿಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಿಮ್ಮ ಮನೆಯಲ್ಲಿ ಅಗ್ರಿಕಲ್ಚರ್ ಇದ್ರೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಕಾಲೇ ಇಟ್ಟಿರೋದಿಲ್ಲ.
ಅಗ್ರಿಕಲ್ಚರ್ ಹೊಲ ಗದ್ದೆಗಳಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಿರೋದಿಲ್ಲ, ಯಾವ್ಯಾವ ರೀತಿ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ಅದಕ್ಕೆ ಲೈವ್ ಆಗಿ ನೀವು ನೋಡಿಬಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಈಸಿ ಆಗಲಿ ಅನ್ನೋದಕ್ಕೆ ನಾವು ಕೋಚಿಂಗ್ ಕ್ಲಾಸಸ್ಸನ್ನು ನಡೆಸ್ತಾ ಇರುವಂಥದ್ದು. ಇಫ್ ಯು ವಾಂಟ್ ಯು ಕ್ಯಾನ್ ಜಾಯಿನ್. ಸೊ ನಿಮಗೇನಾದರೂ ಆನ್ಲೈನೇ ಬೇಕು ಅಂತ ಅಂದರೆ ಮನೆಯಲ್ಲಿ ಕೂತ್ಕೊಂಡು ಕೂಡ ಕಂಪ್ಲೀಟಾಗಿ ನೋಡಬೇಕು ಅಂದರೆ ನನ್ನ ಒಂದು ಮೊಬೈಲ್ ಆ್ಯಪಿನಲ್ಲಿ ಅಥವಾ ವೆಬ್ಸೈಟ್ನಲ್ಲಿ ಎಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಫುಲ್ ಕೋರ್ಸ್ ಅಂತ ಇದೆ, ಜಾಯಿನ್ ಮಾಡಿ. ಜಾಯಿನ್ ಆದ ತಕ್ಷಣ ಇವರು ಕಾಂಟ್ಯಾಕ್ಟ್ ಮಾಡ್ತಾರೆ, ನಿಮಗೆ ಯಾರು ಇಲ್ಲಿ ಕೋಚಿಂಗ್ ಕೊಡ್ತಾರೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ, ಸಪ್ರೇಟ್ ವಾಟ್ಸಪ್ ಗ್ರೂಪಿಗೆ ಆ್ಯಡ್ ಮಾಡ್ತಾರೆ, ಅದರ ಜೊತೆಗೆ ನಿಮಗೆ ಒಂದು ಸ್ಪೆಸಿಮನ್ಗಳನ್ನು ಮನೆಗೂ ಕಳಿಸ್ಕೊಡ್ತಾರೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.